ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪೂರ್ಣಿಯವರು ಅಷ್ಟು ಒಳ್ಳೆಯವರು, ನಿನಗೇನು ಅನ್ಯಾಯ ಮಾಡಿದ್ರು? ನಾನು ಬೇಕು ಅಂತ ಮಾಡಲಿಲ್ಲ ಅಣ್ಣ. ಅಷ್ಟಕ್ಕೂ ನಾನೇ ಯಾಕೆ ಮಾಡಲಿ ಹೇಳಿ? ಅಂದರೆ ನಿನ್ನ ಹತ್ರ ಬೇರೆ ಯಾರೋ ಮಾಡ್ಸಿದಾರ? ಹೌದು. ನಿಜ ಹೇಳೋ, ಯಾರು ಮಾಡ್ಸಿದ್ದು ಈ ಕೆಲಸನ? ನಿನ್ನನ್ನ ಮುಂದೆ ಬಿಟ್ಟು ಈ ಕೆಲಸ ಮಾಡ್ಸಿದಾರ? ಯಾರು ಹೇಳೋ, ಯಾಕೆ ಅಂತ ಹೇಳೋ. ಅದನ್ನ ಮಾತ್ರ ಕೇಳಬೇಡಿ ಪ್ಲೀಸ್. ನೀನ್ ಹೇಳಲಿಲ್ಲ ಅಂದ್ರೆ ಪೊಲೀಸ್ ಅವ್ರಿಗೆ ನಿನ್ನ ಈಗಲೇ ಹಿಡ್ಕೊಡ್ತೀನಿ. ನಿಜ ಹೇಳೋ, ಯಾರು ಮಾಡ್ಸಿದ್ದು? ಅದು ಅದು ಹೇಳು ಬೇಗ. ಏಯ್, ಏನೋ ಹೇಳ್ತಿದ್ಯಾ? ಹೌದು ಚಿಕ್ಕ ಯಜಮಾನ್ರೆ, ದೀಪಿಕಾಮ್ಮ ಅವರು ಅಲ್ಲಿ ಹೋಗಿದ್ದನ್ನ ನಾನೇ ನೋಡಿದ್ದೀನಿ. ದೀಪಿಕಾ ಅವರೇ, ರಾಮಣ್ಣ ಹೇಳ್ತಿರೋದು ನಿಜಾನ? ಅದು ಅವಿ, ನಿನ್ನೆ ಪೂರ್ಣಿಗೋಸ್ಕರ ದೀಪಿಕಾ ಎಷ್ಟು ಕಣ್ಣೀರು ಹಾಕಿದಾಳೆ ಅಂತ ನೀನೇ ನೋಡಿದ್ಯಾ? ಯಾರೋ ಕೆಲ್ಸದವ್ರು ಹೇಳಿದ್ದನ್ನ ಕೇಳ್ಕೊಂಡು ನೀನು. ಚಿಕ್ಕಮ್ಮ, ನಾನು ಅವ್ರು ಮಾಡೋರು ಅಂತ ಹೇಳಿಲ್ಲ. ಪೂರ್ಣಿ ರೂಮ್ಗೆ ಯಾಕೆ ಹೋದ್ರು ಅಂತ ಕೇಳ್ತಿದ್ದೀನಿ ಅಷ್ಟೇ. ಇನ್ಫ್ಯಾಕ್ಟ್ ಈಗ ನಾನು ಯಾರನ್ನ ನಂಬಬೇಕು ಬಿಡಬೇಕು ಗೊತ್ತಾಗ್ತಿಲ್ಲ. ಭಾವ, ನನ್ನ ಕೇಳಿದ್ರಲ್ಲಿ ಏನು ತಪ್ಪಿಲ್ಲ. ಯಾಕೆಂದ್ರೆ ನಾನು ಪೂರ್ಣಿ ರೂಮ್ಗೆ ಹೋಗಿದ್ದು ನಿಜ. ನಿನ್ನೆ ನನ್ನ ಫ್ರೆಂಡ್ ಹತ್ರ ಫೋನಲ್ಲಿ ಮಾತಾಡ್ತಿದ್ದಾಗ ರತ್ನ ಕೈಯಲ್ಲಿ ಏನೋ ಇಟ್ಕೊಂಡು ಪೂರ್ಣಿ ರೂಮ್ಗೆ ಹೋಗಿದ್ದು ನೋಡಿದೆ. ಪೂರ್ಣಿ ರೂಮಲ್ಲಿ ಇರಲಿಲ್ಲ. ಆದರೂ ಯಾಕೆ ಹೋಗ್ತಿದ್ದಾಳೆ ಅಂತ ಕೇಳಿದ್ದಕ್ಕೆ ಬಾತ್ರೂಮ್ ಕ್ಲೀನ್ ಮಾಡಕ್ಕೆ ಅಂತ ಅಂದ್ಲು. ನನಗೆ ಯಾಕೋ ಅವಳ ಮುಖ ನೋಡಿದ್ರೆ ತುಂಬ ಟೆನ್ಷನಲ್ಲಿದ್ದಾಳೆ ಅಂತ ಅನ್ನಿಸ್ತು. ಅಷ್ಟೇ ಗಾಬರಿಯಿಂದ ಅಲ್ಲಿಂದ ಹೊರಟೋದ್ಲು. ನನಗೆ ಅವಾಗ ವಿಷಯ ಏನು ಅಂತ ಗೊತ್ತಾಗಲಿಲ್ಲ. ಆದರೆ ಈಗ ಓ ಮೈ ಗಾಡ್, ಇದೆಲ್ಲ ರತ್ನ ಮಾಡಿದ್ದ. ನನಗೆ ರಜೆ ಬೇಕು ಅಂತ ಕೇಳಿದ್ಲು. ಇದಕ್ಕೆ ಅಂತ ಒಂದು ಸಣ್ಣ ಅನುಮಾನನೂ ಬರಲಿಲ್ಲ. ಎಂಥ ಜನ ನೋಡಿ ಭಾವ, ಉಂಡು ಮನೆಗೆ ಕನ್ನ ಹಾಕ್ತಾರೆ. ರಾಮಣ್ಣ, ರತ್ನ ಬಂದಿಲ್ವಾ? ಯಜಮಾನ್ರೆ, ಅವಳಿವತ್ತು ರಜೆ ಹಾಕಿಳು. ರಾಮಣ್ಣ, ಈಗಲೇ ಅವಳ ಮನೆಗೆ ಹೋಗಿ ಒದ್ದು ಎಳ್ಕೊಂಡು ಬನ್ನಿ, ನಡೀರಿ. ಪ್ರಯೋಜನ ಇಲ್ಲ. ಇದನ್ನೆಲ್ಲ ಮಾಡಿರೋದು ರತ್ನಾನೇ. ನಾನು ಅವಳನ್ನ ಹಿಡಿದು ಎಲ್ಲ ನಿಜನೂ ಬಾಯಿ ಬಿಡಿಸಿದ್ದೀನಿ. ಎಲ್ಲನೂ ಒಪ್ಕೊಂಡ್ಲು. ಏನು ಹೇಳ್ತಿದ್ದೆ ಸಮರ್ಥ್? ಅವಳು ಯಾಕಿಂತ ಕೆಲಸ ಮಾಡಿದ್ಲಂತೆ? ಅಲ್ಲ, ರತ್ನನ್ಗೆ ಪೂರ್ಣಿ ಮೇಲೆ ಏನು ದ್ವೇಷ? ನಮ್ಮ ಪೂರ್ಣಿ ಅವಳಿಗೆ ಏನು ಮಾಡಿದ್ದಾಳೆ? ಅಥವಾ ಅವಳ ಕೈಯಿಂದ ಯಾರಾದರೂ ಮಾಡಿಸಿರ್ಬೋದಾ? ನನಗೂ ಅದೇ ಅನುಮಾನ ಅವಿ. ಯಾರೋ ಪೂರ್ಣಿಗೆ ಆಗದೆ ಇರೋರು ರತ್ನನ ಕೈಲಿ ಕೆಲಸ ಮಾಡಿಸಿದ್ದಾರೆ ಅಂತ ಅನ್ಸುತ್ತೆ. ಅನ್ಸೋದೇನು, ನಡೆದಿರೋದೇ ಹಾಗೆ. ಅವಳೇ ಕೆಲಸ ಮಾಡಿದ್ದಲ್ಲ, ಅವಳಿಂದ ಒಬ್ರು ನಿಂತು ಈ ಕೆಲಸ ಮಾಡಿಸಿರೋದು. ಯಾರಂತೆ?
ಹೇಳಿದ್ಲಾ? ಯಾರು ಅಂತ ಬಾಯಿ ಬಿಡ್ತಾ ಇದ್ಲು. ಆದ್ರೆ ಅಷ್ಟರಲ್ಲಿ ನನಗೆ ಯಾರೋ ತಲೆ ಹೊಡೆದ್ಬಿಟ್ರು. ನನಗೆ ಎಚ್ಚರ ತಪ್ಪೋಯ್ತು. ನಾನು ಎದ್ದು ನೋಡೋಷ್ಟರಲ್ಲಿ ಅವಳು ನಾಪತ್ತೆ ಆಗಿದ್ಲು. ಇನ್ನವಳ ಕೈಗೆ ಸಿಕ್ಕಲ್ಲ ಬಿಡಿ. ಯಾಕೆ ಸಿಗಲ್ಲ? ಹುಡ್ಸೋಣ. ನನ್ನ ಪೂರ್ಣಿಗೆ ಹೀಗೆ ಮಾಡಿದಾಳೆ ಅಂದರೆ ಅವಳು ಪಾಠ ಕಲಿಸ್ಲೇಬೇಕು. ಹೌದು ಬ್ರೋ, ನೀವು ಯಾರು ಬಿಟ್ಟರು ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಅತ್ತಿಗೆಗೆ ಇಷ್ಟು ನೋವು ಕೊಟ್ಟಿರೋನ್ಗೆ ನರ್ಕ ತೋರಿಸ್ತೀನಿ. ಬಿಡಬಾರ್ದು ಅವಿ, ನೀನು ಬಿಟ್ಟರು ನಾನು ಬಿಡಲ್ಲ. ಸದ್ಯ ನಮ್ಮ ಪೂರ್ಣಿಗೆ ಏನೂ ಆಗದೆ ಬಚಾವಾಗ್ಲಲ್ಲ, ನಂಗಷ್ಟು ಸಾಕು. ಸಮರ್ಥ್, ಥ್ಯಾಂಕ್ಸ್ ಕಣಪ್ಪ. ಸರಿಯಾದ ಟೈಮಿಗೆ ಬಂದು ಸತ್ಯ ಏನಂತ ತಿಳಿಸ್ಕೊಟ್ಟೆ. ನಾನು ಇಷ್ಟೆಲ್ಲ ಮಾಡಿದ್ದು ಮೇಡಮ್ಗೋಸ್ಕರ ಸರ್. ಇನ್ಮೇಲಾದ್ರೂ ಇವ್ರನ್ನ ಅರ್ಥ ಮಾಡ್ಕೊಳ್ಳಿ. ಇವ್ರಿಗೆ ಪ್ರೀತಿ ಮಾಡೋದು ಮಾತ್ರ ಗೊತ್ತು, ಕೊಲ್ಲೋ ಅಂತ ಕೆಟ್ಟ ಮನ್ಸಿಲ್ಲ. ಪಾಪು, ಹೊಡೆದ್ರು ಅಂದ್ಯಲ್ಲ, ಈಗ ಹೇಗಿದ್ಯಾ? ತುಂಬ ಹಿಟ್ಟಾಯ್ತಾ? ನೀನ್ ಯಾಕೆ ನನಗೋಸ್ಕರ? ನಾನು ಆರಾಮಾಗಿದ್ದೀನಿ ಮೇಡಮ್. ಇವ್ರುಗಳ ಮಧ್ಯೆ ಆರಾಮಾಗಿರೋ ನೋಡ್ಕೊಳ್ಳಿ ಅಷ್ಟೇ. ಅದಕ್ಕೆ ನನಗಂತೂ ನೀವು ಯಾವಾಗ ಹುಷಾರಾಗ್ತಿರೋ ಅನ್ಸ್ಬಿಟ್ಟಿತ್ತು. ಅಣ್ಣನಂತೂ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಇನ್ಮೇಲೆ ನಿಮ್ಗೆ ಈ ಥರ ಯಾವ ಸಮಸ್ಯೆನೂ ಬರ್ದೇ ಇರೋ ಥರ ನಾನು ನೋಡ್ಕೋತೀನಿ. ನಾನು ನಿಮ್ಮನ್ನು ಕೇರ್ ಮಾಡ್ತೀನಿ. ಯಾಕಪ್ಪ, ನಿನ್ಗೆ ಆಫೀಸ್ ಇಲ್ವಾ? ಪೂರ್ಣಿನ ಕೇರ್ ಮಾಡೋಕ್ಕೆ ಅವ್ರ ಅಮ್ಮ ಇಲ್ಲೇ ಇದ್ದಾರಲ್ಲ. ಸಾರಿ, ಪೂರ್ಣಿ ಸಿಚುವೇಶನ್ ನೋಡಿ ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಅವಳಿಗೆ ಯಾವತ್ತಿದ್ರೂ ನೀವೇ ಅಮ್ಮ. ಇನ್ಮೇಲೆ ನನ್ನ ಪೂರ್ಣಿ ಜವಾಬ್ದಾರಿ ನಿಮ್ಮದೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.